ನಾವು ಶಿವಮೊಗ್ಗ RTO ಸೀನಿಯರ್ ಇನ್ಸ್ಪೆಕ್ಟರ್ ಮಲ್ಲೇಶಪ್ಪ ಅಂತ ಹೇಳ್ಬಿಟ್ಟು, ಇವರು ವಾಸುದೇವ್ ಅಂತ ಹೇಳ್ಬಿಟ್ಟು ಸಾಗರ ARTO ಆಫೀಸಿಂದ ಸೀನಿಯರ್ ಇನ್ಸ್ಪೆಕ್ಟ್ರು. ಈ ಒಂದು ಘಟನೆ ರಾತ್ರಿ 10:22 ಆಗಿದೆ ಅಂತ ನಾವು ಕೇಳಲ್ಪಟ್ವಿ. ಆ ಒಂದು ವಿಷಯ ಮಾಹಿತಿಯನ್ನು ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಬಂದು ಈ ವಾಹನವನ್ನು ಪರಿಶೀಲನೆ ಮಾಡಲಾಯಿತು. ವಾಹನದಲ್ಲಿ ECM ಆ್ಯಂಡ್ ECO ಬಾಕ್ಸ್ ಇರುತ್ತೆ. ಆ ಎಲೆಕ್ಟ್ರಾನಿಕ್ ಯೂನಿಟ್ಟು ಡ್ರೈವರ್ ಸೀಟ್ ಹಿಂದೆ ಇರುತ್ತೆ. ಆ ಯೂನಿಟಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿದೆ. ಆ ಸಂದರ್ಭದಲ್ಲಿ ವಾಹನದ ಡ್ರೈವರ್ ಚಾಲಕ ತಕ್ಷಣವೇ ಅದನ್ನು ಎಚ್ಚೆತ್ಕೊಂಡು ಗಾಡಿಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅಷ್ಟೊತ್ತೊಳಗೆ ಆ ಒಂದು ಶಾರ್ಟ್ ಸರ್ಕ್ಯೂಟಿಂದ ಆಗಿದ್ದಂಥ ಫೈರಿಂದ ಹೊಗೆ ಆ ಒಂದು ಕ್ಯಾಬಿನಲ್ಲಿ ತುಂಬ್ಕೊಂಡ್ಬಿಟ್ಟು ಅವ್ರಿಗೆ ಸಡನ್ನಾಗಿ ಗಾಡಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಗಿಲ್ಲ, ಆದರೂ ಕೂಡ ಕಂಟ್ರೋಲ್ ಮಾಡಿಬಿಟ್ಟು ವಾಹನವನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ಸಂದರ್ಭದಲ್ಲಿ ತಕ್ಷಣ ಎಲ್ಲ ಕಡೆಯೂ ಒಂದು ಶಾರ್ಟ್ ಸರ್ಕ್ಯೂಟಿಂದ ಆದಂಥ ಬೆಂಕಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿಬಿಟ್ಟು ಆ ಒಂದು ಬೆಂಕಿ ಹತ್ಕೊಂಡಿದೆ. ಅಷ್ಟರೊಳಗೆ ಡ್ರೈವರು ಮತ್ತು ಅದರಲ್ಲಿದ್ದಂಥ ಕಂಡಕ್ಟರ್ಗಳು ಕೂಡ ಪ್ರಯತ್ನ ಮಾಡಿಬಿಟ್ಟು ಎಲ್ಲ ಎಕ್ಸಿಟ್ ಡೋರ್ಗಳನ್ನ ಓಪನ್ ಮಾಡಿಬಿಟ್ಟು, ಹಿಂದೆ ಇದೆ ಎಮರ್ಜೆನ್ಸಿ ಎಕ್ಸಿಸ್ಟ್ ಇದೆ, ರೈಟ್ ಸೈಡು ಕೂಡ ಎಮರ್ಜೆನ್ಸಿ ಎಕ್ಸಿಸ್ಟ್ ಇದೆ, ಅದು ಕೂಡ ಓಪನ್ ಮಾಡಿಬಿಟ್ಟು ಎಲ್ಲ ಪ್ಯಾಸೆಂಜರ್ಸ್ನ ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಇಳಿಸಿದ್ದಾರೆ, ಯಶಸ್ವಿನೂ ಕೂಡ ಆಗಿದ್ದಾರೆ. ಒಂದು ಮಹಿಳೆ ಮಾತ್ರ ತನ್ನ ಲ್ಯಾಪ್ಟಾಪ್ ಕೆಳಗಡೆ ಇತ್ತು ಅಂತ ಅದನ್ನು ತೊಗೊಳೋದಕ್ಕೆ ಅಂತ ಬಗ್ಗಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿ ಫೈರ್ ಅವ್ರ ಮುಖಕ್ಕೆ ಆಗಿದೆ. ಆ ಸಂದರ್ಭದಲ್ಲಿ ಅವ್ರ ಮುಖ ಸುಟ್ಟೋಗಿದೆ. ಹಾಗೆಯೇ ಇನ್ನು ಒಂದೆರಡು ಜನ ಪ್ಯಾಸೆಂಜರ್ಸು ಮೇಲ್ಗಡೆ ಅಪ್ಪರ್ ಲೋಯ ಸೀಟಲ್ಲಿದ್ದವರು ಆತುರವಾಗಿ ಜಂಪ್ ಮಾಡಿದಾಗ ಅವ್ರಿಗೆ ಕೈಗೆ ಮತ್ತು ಒಬ್ಬರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ. ಅದನ್ನು ಹೊರತುಪಡಿಸಿ ಹೆಚ್ಚಿನ ಒಂದು ಏನು ಅನಾಹುತಗಳು ಆಗಿರೋದು ಕಂಡು ಬಂದಿಲ್ಲ. ವಾಹನ ಸಂಪೂರ್ಣವಾಗಿ ಸುಟ್ಟು ವಾಹನ ಎಲ್ಲ ಕಡೆನೂ ಕೂಡ ಒಂದು ಸ್ಪ್ರೆಡ್ ಆಗಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಂದನೇ ಆಗಿದೆ ಅಂತ ನಾವು ನಮ್ಮ ಪ್ರಾಥಮಿಕ ತನಿಖೆಯಿಂದ ನಾವು ಹೇಳ್ಬೋದಾಗಿದೆ. ಅದನ್ನು ಹೊರತುಪಡಿಸಿ ರೀತಿಯ ಯಾವುದೇ ಎಲ್ಲ ರೀತಿಯ ಅಳವಡಿಕೆಗಳನ್ನ ಮಾಡಿದ್ದಾರೆ. ಎಮರ್ಜೆನ್ಸಿ ವರ್ಕ್ ಆಗ್ತಾ ಇದೆ. ವಾಹನ ಕೂಡ ಅವನು ಚಾಲಕನ ಪ್ರಯತ್ನದಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಇಷ್ಟು ಹೇಳೋದಕ್ಕೆ ನಾವು ಎಮರ್ಜೆನ್ಸಿ ಎಕ್ಸಿಸ್ಟ್ಗಳನ್ನು ಅಳವಡಿಸೋ ರೀತಿಯಲ್ಲಿ ಎಲ್ಲರಿಗೂ ನೋಟಿಸ್ ಕೂಡ ನಾವು ಈಗಾಗಲೇ ಕೊಡ್ತಾ ಬಂದಿದ್ದೀವಿ. ಅದರಲ್ಲಿ ಈ ರೀತಿಯ ಘಟನೆಗಳು ಸಾಧಾರಣವಾಗಿ ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ. ಹಾಗಾಗಿ ನಾವು ಪ್ರತಿ ದಿವಸನೂ ಕೂಡ ವಾಹನಗಳನ್ನ ಮತ್ತು ಸ್ಲೀಪರ್ ಬಸ್ಗಳನ್ನ ಎಲ್ಲವೂ ಕೂಡ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಏನಾದರೂ ಅದರಲ್ಲಿ ನ್ಯೂನತೆಗಳು ಕಂಡು ಬಂದರೆ ಅವರಿಗೆ ನಾವು ಶೋಕಾಸ್ ನೋಟಿಸ್ ಕೊಡ್ತೀವಿ ಮತ್ತು ಅದಕ್ಕೆ ತನಿಖಾ ವರದಿಯನ್ನು ಕೊಟ್ಬಿಟ್ಟು ಇಮಿಡಿಯೇಟಾಗಿ ಅದನ್ನು ಕೆಲವು ಅಡಚಣೆಗಳಿದ್ದರೆ ಅವನ್ನ ತೆರವು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮೈನರ್ ಇಂಜುರಿ ಅಂದರೆ ಇಳಿಯಕ್ಕೆ ಮೊದಲೇ ಸ್ವಲ್ಪ ಒಳಗೆ ಕೈ ಹಾಕಿ ಹುಷಾರ್ ಸರ್. ಎಲ್ಲ ಊರಿಂದ ಸೊಪ್ಪು ಐತೆ ನೋಡ್ರಿ ಮನೆಯಿಂದ ಬೆಳಗ್ಗೆ ಕಾಯಿ ತಗೊಂಡ್ರಿ ಅಂತ ಅದು ಇವನಿಗೆ ಹಾಕೋ. ಹಿಂದೆ ಹೋಗಿದೆ ಅವ್ನು ಹೇಳ್ದ ನನಗೆ. ಇದರಲ್ಲಿ ಎರಡನೇ ಸೀಟಲ್ಲಿ ಇದ್ದವ್ರು ಹೇಳಿದ್ರು ನಂಗೆ ಕರೆಕ್ಟಾಗಿ ಫೋನ್ ಮಾಡಿ. ಅದಲ್ಲ ಸರ್, ಕೆಳಗಡೆ ಶಾರ್ಟ್ ಆಯ್ತಲ್ಲ ವೈರಿಂಗು, ಅವಾಗ ಅದಕ್ಕೆ ಹೊರತು ತಗೊಳಕಲ್ಲ ಸೆನ್ಸರ್ ಗಾಡಿಗಳು. ಅಂದರೆ ಅಲ್ಲಿ ಎರಡನೇ ಸೀಟಲ್ಲಿ ಇದ್ದರು ಸೆನ್ಸರ್ ಇದನ್ನೆಲ್ಲ ಈ 20 ಕೊಡ್ತಾರೆ, ಅದು 6 ಇದು 4 ಅಂದರೆ ಅವ್ನು ಬೆನ್ನು ಸುಟ್ಟಿದೆ, ಬೆನ್ನು ಕಾಲು ಡ್ರೈವರ್ಗೆ. ಈಗ ಬ್ಲಾಸ್ಟ್ ಆಗ್ತದೆ ಬೆಂಕಿ ಯಾರನ್ನೇ ಕೇಳಿದ್ರು ಇಲ್ಲ, ಅವನಿಗೆ ಫುಲ್ ಬೆನ್ನು ಕಾಲು ಆದರೂ ಅವ್ನು ಡೋರೆಲ್ಲ ತೆಗೆದು ಎಲ್ಲ ಮಾಡಿದಂತ ಸಾಧ್ಯತೆ ಇದೆಯಾ?
ಬೆಂಕಿ ಹಚ್ಕೊಂಡ್ಬಿಟ್ಟೆ ಅವನು ಪಟ್ಟಂತ ಕಾಲೇ ಹಾಕಿ ಒಂದೇ ಒಂದು ಲೇಡೀಸ್ಗೆ ಇಂಜೂರ್ ಆಗಿದೆ, ಅದು ಲ್ಯಾಪ್ಟಾಪ್ ಅದು ಫಿಟ್ ಮಾಡಿ ನೋಡ್ರಿ. ಸಡನ್ ಆಗಿ ಎತ್ತಿ ಇದು ಮಾಡಕ್ಕೆ ಅದೇ ಅಲ್ಲ ಅವನೇ ಬೇರೆ ಮಾಡಿ ಆ ಡ್ರೈವರೇ ಹಿಂದ್ಗಡೆ ಹೋದ್ರು ಹೇಳೋದು ಅದೆಲ್ಲ ಕಟ್ಟಿದ್ದಾರೆ. ಹಿಂದ್ಗಡೆದೆಲ್ಲ ಇದು ಮಾಡಿದ್ದಾನೆ. ಒಬ್ರು ಏನಂತದ್ದು ಆಮೇಲೆ ಲಗೇಜಸ್ ಬೇರೆ ಇಲ್ಲ. ಆ ಬೇಗದಲ್ಲಿ ಹೋಗಿ ಇಲ್ಲೇ ಡೋರ್ ತಗೊಂಡು ನಮ್ಮಲ್ಲಿ ಎಮರ್ಜೆನ್ಸಿ ಪೀಕಪ್ ತಂದಿತ್ತು. ಆಯಿಲ್ ಕಂಟೈನರ್ ಏನು ಲಗೇಜ್ ಇಲ್ಲ ಸರ್. ಏನು ಲಗೇಜ್ ಇಲ್ಲ. ತೆಂಗಿನಕಾಯಿ ಅದೇ ಮಾಮೂಲು ಅಲ್ಲ ಇದು ಬಳಕೆ ವಸ್ತು ಬಿಟ್ಟು. ಇವ್ರ ಲಗೇಜ್ ಅಷ್ಟೇ. ಬಾಳೆಹಣ್ಣೆಲ್ಲ ಇದೆ. ಸುಮ್ಮನೆ ಅವ್ಯಾವು ಇಲ್ಲ. ಲ್ಯಾಪ್ಟಾಪ್ ಇತ್ತು, ಹುಡುಗಿ ತೆಗೆಯೋಕ್ಕೆ ಕಪ್ಪಡ ಕೊಡೋದಿದೆ, ಅದು ಇದೇ ಲ್ಯಾಪ್ಟಾಪ್ ಮೊನ್ನೆ ಕೊಟ್ಟಿದ್ದಾನೆ ಅದನ್ನು ತೆಗಿಯೋಕೆ ಹೋಗ್ಬಿಟ್ಟು ಅದೇ ಮನೆಗೆ ಇಂಜೂರ್ ಇವ್ರ ಹತ್ರ ಫೋಟೋ ಇದೆ. ಇವ್ರ ಹತ್ರ ಇದೆ ಫೋಟೋ ಇದೆ. ರಾಕ್ಸ್ಗಳಾದ ಏನ